ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಎ.ಒ ಆ್ಯಂಡ್ ಡಬಲ್.ಇ.ಒ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ 15% ರಿಸರ್ವೇಷನ್ ಅಂಡರಲ್ಲಿ ಬರೋ ಸ್ಟೂಡೆಂಟ್ಸ್ಗೋಸ್ಕರ ಈ ಕ್ಲಾಸ್. ಸೊ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ಸಲ್ಲಿ ಫಸ್ಟು ಚಾಪ್ಟರ್ ಇರೋದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ಅದರಲ್ಲಿ ಫಸ್ಟು ಕಾನ್ಸೆಪ್ಟ್ ಇರೋದು ಡೆಫಿನೇಷನ್ ಆ್ಯಂಡ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್. ಸೊ ಫಸ್ಟಿಗೆ ನಾವು ಮಾರ್ಕೆಟ್ ಅಂದರೆ ಏನು ಅಂತ ನೋಡೋಣ. A market is a place or system where buyers and sellers meet to exchange goods at an agreed price. Market consists of 4 essential elements: buyers, sellers, goods and price. ಬೈಯರ್ಸ್ ಅಂದರೆ ಇಲ್ಲಿ ಕನ್ಸ್ಯೂಮರ್ಸು, ಅವರು ಗೂಡ್ಸ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ. ಸೆಲ್ಲರ್ಸ್ ಅಂದರೆ ಯೂಶಲಿ ಫಾರ್ಮರ್ಸ್, ಅವರು ಗೂಡ್ಸ್ನ ಸೆಲ್ ಮಾಡೋಕ್ಕೆ ಬರ್ತಾರೆ. ಗೂಡ್ಸ್ ಅಂದರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗಲ್ಲಿ ಫಾರ್ಮರ್ಸ್ ಬೆಳೆದಂತಹ ಉತ್ಪನ್ನ, ಎಕ್ಸಾಂಪಲ್ ಪ್ಯಾಡಿ ಅಥವಾ ವೆಜಿಟೇಬಲ್ಸ್ ಏನಾದರೂ ಆಗಿರಬಹುದು. ಆ್ಯಂಡ್ ಆ ಎಕ್ಸ್ಚೇಂಜ್ ಫಂಕ್ಷನ್ ವಿಲ್ ಬಿ takes place under the agreed prices between the farmers and consumers. Both buyers and sellers meet in a place called market. ಈ ಮಾರ್ಕೆಟ್ ಅನ್ನೋದು ಫಿಸಿಕಲ್ ಪ್ಲೇಸ್ ಆಗಿರ್ಬೋದು ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ಫಿಸಿಕಲ್ ಪ್ಲೇಸ್ಗೆ ಎಕ್ಸಾಂಪಲ್ APMC ಯಾರ್ಡ್ಸ್ ಅಥವಾ ವಿಲೇಜ್ ಮಾರ್ಕೆಟ್ಸ್. ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗೆ ಎಕ್ಸಾಂಪಲ್ ಇನ್ಯಾಮ್. ಇನ್ಯಾಮ್ ಅನ್ನೋದೊಂದು ಆನ್ಲೈನ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ವಿಚ್ ಕನೆಕ್ಟ್ಸ್ APMCs across India to facilitate the transparent and efficient agriculture marketing. And these are the key points to remember for the exam. eNAM's expansion electronic national agriculture market, and it is launched yavagagide andre 2016 alli, and it is implemented by small farmers agribusiness consortium which is under the Ministry of Agriculture and Farmers Welfare, Government of India. idradu main purpose andre to create one nation one market for agriculture commodities. ಮಾರ್ಕೆಟಿಂಗ್ ಅನ್ನೋದೊಂದು ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ ಬಿಟ್ವೀನ್ ದ ಪ್ರೊಡ್ಯೂಸರ್ ಆ್ಯಂಡ್ ದ ಕನ್ಸ್ಯೂಮರ್ಸ್. ಮಾರ್ಕೆಟಿಂಗ್ ಅನ್ನೋದು ಒಂದು ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ ವೇರಿಯಸ್ ಆ್ಯಕ್ಟಿವಿಟೀಸ್ ಟು ಮೂವ್ ದ ಗೂಡ್ಸ್ ಫ್ರಮ್ ದ ಪ್ರೊಡ್ಯೂಸರ್ ಎಂಡ್ ಟು ದ ಕನ್ಸ್ಯೂಮರ್ ಎಂಡ್. Marketing is not just selling. Marketing involves identifying the customer needs and satisfying them with the correct product at the right place, right time and the right price. Activities of marketing involves buying, selling, transportation, storage, grading and standardization, packaging, financing and risk bearing. ಇದೆಲ್ಲ ಕಮಿಂಗ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಗ್ರಿಕಲ್ಚರ್ ಮಾರ್ಕೆಟಿಂಗಲ್ಲಿ ಮೇನ್ಲಿ 2 ಪಾರ್ಟ್ಸ್ ಇದೆ. ಅದು ಇನ್ಪುಟ್ ಮಾರ್ಕೆಟಿಂಗ್ ಆ್ಯಂಡ್ ಔಟ್ಪುಟ್ ಮಾರ್ಕೆಟಿಂಗ್. ಇವಾಗ ನಾವು ನೆಕ್ಸ್ಟು ಇನ್ಪುಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನೋಡೋಣ. ಇನ್ಪುಟ್ ಮಾರ್ಕೆಟಿಂಗ್ ಅಂತಂದರೆ ಬಿಫೋರ್ ಕ್ರಾಪ್ ಪ್ರೊಡಕ್ಷನ್ಸ್ ಫಾರ್ಮರ್ಗೆ ಏನೆಲ್ಲ ಗೂಡ್ಸ್ ಬೇಕಾಗುತ್ತೋ ಅದನ್ನು ಸಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್. ಫಾರ್ ಎಕ್ಸಾಂಪಲ್, ಇವಾಗ ಕ್ರಾಪ್ ಪ್ರೊಡಕ್ಷನ್ಗೆ ಸೀಡ್ಸ್ ಬೇಕು, ಆ್ಯಂಡ್ ಆ ಕ್ರಾಪ್ ಬೆಳೆಯೋದಕ್ಕೆ ಫರ್ಟಿಲೈಸರ್ಸ್ ಬೇಕು, ಪೆಸ್ಟಿಸೈಡ್ಸ್ ಬೇಕು, ಆ್ಯಂಡ್ ಫಾರ್ಮ್ ಮೆಷಿನರೀಸ್ ಬೇಕು, ಇರಿಗೇಷನ್ ಎಕ್ವಿಪ್ಮೆಂಟ್ಸ್ ಬೇಕು, ಸ್ಪ್ರಿಂಕ್ಲರ್ ಆಗಿರ್ಬೋದು, ಡ್ರಿಪ್ ಲೈನ್ಸ್ ಆಗಿರ್ಬೋದು. ಸೊ ಇನ್ಪುಟ್ ಮಾರ್ಕೆಟಿಂಗ್ ಅಂತಂದರೆ ಎವ್ರಿಥಿಂಗ್ ಬಿಫೋರ್ ಕ್ರಾಪ್ ಪ್ರೊಡಕ್ಷನ್ ಏನೇನು ಪರ್ಚೇಸ್ ಮಾಡ್ತೀವೋ ಅದೆಲ್ಲ. ಕಮಿಂಗ್ ಟು ಔಟ್ಪುಟ್ ಮಾರ್ಕೆಟಿಂಗ್. ಔಟ್ಪುಟ್ ಮಾರ್ಕೆಟಿಂಗ್ ಈಸ್ ಈಕ್ವಲ್ ಟು ಆಫ್ಟರ್ ಪ್ರೊಡಕ್ಷನ್. ಅಂದರೆ ಫಾರ್ಮರ್ಸ್ ಬೆಳೆದಿರೋ ಬೆಳೆ ಕೊನೆ ಹಂತದ ಕನ್ಸ್ಯೂಮರ್ ಕೈಗೆ ಸಿಗೋವರೆಗೂ ನಡೆಯುವಂತಹ ಮಧ್ಯದ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಔಟ್ಪುಟ್ ಮಾರ್ಕೆಟಿಂಗ್ ಒಳಗಡೆ ಬರುತ್ತೆ. ಮಾರ್ಕೆಟಿಂಗ್ ಅನ್ನೋದು ಒಂದಿಂದಲಾಗಿರೋ ಅಂಥದ್ದಲ್ಲ. ಇಟ್ ಗಾಟ್ ಎವಾಲ್ವ್ಡ್. ಮೊದಲಿಗೆ ಬಾರ್ಟರ್ ಸಿಸ್ಟಮ್ ಇತ್ತು. ಮನಿ ಇಂಟ್ರೊಡಕ್ಷನ್ ಆಗೋಕ್ಕಿಂತ ಮುಂಚೆ ಗೂಡ್ಸ್ ಎಕ್ಸ್ಚೇಂಜ್ ಆಗ್ತಾಯಿತ್ತು. ಅಂದರೆ ಇವಾಗ ನನ್ನ ಹತ್ರ ರಾಗಿ ಇರುತ್ತೆ, ನನಗೆ ರೈಸ್ ಬೇಕಿರುತ್ತೆ. ಸೊ ನಾನು ರೈಸ್ ಬೆಳೆದಿರೋ ಫಾರ್ಮರ್ ಹತ್ರ ಹೋಗಿ ನಾನು ರಾಗಿನ ಕೊಟ್ಟು ರೈಸ್ ಇಸ್ಕೊಳ್ತಾ ಇದ್ದೆ. ಆ ಥರ ಸಿಸ್ಟಮ್ನ ಬಾರ್ಟರ್ ಸಿಸ್ಟಮ್ ಅಂತಾರೆ. ಆಮೇಲೆ ಮನಿ ಇಂಟ್ರೊಡಕ್ಷನ್ ಆಯಿತು. ಆವಾಗ ದುಡ್ಡು ಕೊಟ್ಬಿಟ್ಟು ಗೂಡ್ಸ್ನ ಪರ್ಚೇಸ್ ಮಾಡಲಾಗ್ತಿತ್ತು. ನೆಕ್ಸ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ APMC ರೆಗ್ಯುಲೇಟೆಡ್ ಮಾರ್ಕೆಟ್ ಫಾರ್ ಫೇರ್ ಟ್ರೇಡ್ ಆ್ಯಂಡ್ ಆಲ್ಸೋ ಟ್ರಾನ್ಸ್ಪರೆಂಟ್ ಆಕ್ಷನ್ ಸಿಸ್ಟಮ್ ಕೂಡ ಬಂತು. ನೆಕ್ಸ್ಟ್ ಸೈಂಟಿಫಿಕ್ ಮಾರ್ಕೆಟಿಂಗ್. ಇದರಲ್ಲಿ ಇಂಟ್ರೊಡಕ್ಷನ್ ಆಫ್ ಗ್ರೇಡಿಂಗ್ಸ್, ಸ್ಟೋರೇಜು, ಪ್ರೊಸೆಸಿಂಗು, ಪ್ಯಾಕಿಂಗು ಎಲ್ಲ ಆಯಿತು. ಇದರಿಂದ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಪ್ರಾಡಕ್ಟ್ಸ್ದು. ನೆಕ್ಸ್ಟ್ ಇವಾಗಿರೋದು ಡಿಜಿಟಲ್ ಮಾರ್ಕೆಟಿಂಗ್. ಇದರಲ್ಲಿ ಯೂಸ್ ಆಫ್ ಇನ್ಯಾಮು, ಆನ್ಲೈನ್ ಟ್ರೇಡಿಂಗು, ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ಟೆಕ್ನಾಲಜಿನೂ ಯೂಸ್ ಆಗ್ತಾ ಇದೆ.